ಸಿಲಿಕಾನ್ ಸಿಟಿಯಲ್ಲಿ ಲ್ಯಾಂಬೋರ್ಗಿನಿ ಅಟ್ಟಹಾಸ. ಮಧ್ಯರಾತ್ರಿ ಮೃಗಗಳಂತೆ ವರ್ತಿಸಿದ ಐಷಾರಾಮಿ ಕಾರು ಚಾಲಕ. ಅನಿಲ್ ಕುಂಬ್ಳೆ ವೃತ್ತದಲ್ಲಿ ಸಾವು ಬದುಕಿನ ಆಟವಾಡಿದ ಕಿರಾತಕ. ಮಧ್ಯರಾತ್ರಿ ಮೃಗಗಳಂತೆ ವರ್ತಿಸಿದ ಐಷಾರಾಮಿ ಕಾರು ಚಾಲಕ ಅನಿಲ್ ಕುಂಬ್ಳೆ ವೃತ್ತದಲ್ಲಿ ಸಾವು ಬದುಕಿನ ಆಟವಾಡಿದ ಕಿರಾತಕ. ರಸ್ತೆಯಲ್ಲೇ ಲ್ಯಾಂಬೋರ್ಗಿನಿ ಕಾರನ್ನ ಗಿರಗಿರನೆ ತಿರುಗಿಸಿದ್ದಾನೆ. ಸಾರ್ವಜನಿಕರ ಜೀವಕ್ಕೆ ಸಂಚಕಾರ ತಂದೊಡ್ಡುವಂತಹ ಒಂದು ಘಟನೆ ನಡೆದಿದೆ. ಅಲ್ಲಿ ದಪ್ಪ ತೋರಿಸಿದವನಿಗೆ ಪೊಲೀಸರೀಗ ಬಿಸಿ ಬಿಸಿ ಕಜ್ಜಾಯ ಕೊಡಲಿಕ್ಕೆ ಮುಂದಾಗ್ತಿದ್ದಾರೆ. ಕಬ್ಬನ್ ಪಾರ್ಕ್ ಸಂಚಾರಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಬಗ್ಗೆ ಕೇವಲ ದಂಡ ಮಾತ್ರ ಅಲ್ಲ, ಕಾರಿನ ಆರ್ಸಿ ಕೂಡ ರದ್ದು ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಬೆಂಗಳೂರು ರಸ್ತೆಗಳು ನಿನ್ನಪ್ಪನ ಆಸ್ತಿ ಅಲ್ಲ, ಮನಸ್ಸಿ ಬಂದಂತೆ ಓಡಿಸೋದಕ್ಕೆ ಚಾಲಕನ ವಿರುದ್ಧ ಜನರ ಆಕ್ರೋಶ. ಇದು ನಂಬರ್ ಪ್ಲೇಟ್ ಕೂಡ ಸುಳ್ಳ. ಅಕ್ರಮದ ವಾಸನೆಯನ್ನ ಹಿಡಿದಿರುವಂತ ಖಾಕಿ ಪಡೆ ಬೆನ್ನು ಬಿದ್ದಿದೆ. ಚಾಲಕನ ಬೆನ್ನು ಬಿದ್ದಿದ್ದು ಸಿಸಿಟಿವಿಯಲ್ಲಿ ಸರಿಯಾಗಿದೆ ಅಸಲಿ ಮುಖವಾಡ. ಇನ್ನು ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಡ್ರಿಫ್ಟಿಂಗ್ ಮಾಡೋ ಶೋಕಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀವಿ. ಒಂದಷ್ಟು ದೃಶ್ಯಾವಳಿಗಳನ್ನ ನೋಡಿ, ಹೇಗೆ ಶೋಕಿ ಮಾಡ್ತಾರೆ. ಲ್ಯಾಂಬೋರ್ಗಿನಿ ಕಾರನ್ನ ಗಿರಿಗಿರನೆ ಅನಿಲ್ ಕುಂಬ್ಳೆ ವೃತ್ತದಲ್ಲಿ ತಿರುಗಿಸ್ತಾ ಮನಸ್ಸಿಗೆ ಬಂದಂತೆ ಓಡಿಸ್ತಾ ಇರುವಂತದ್ದು ಕಾರು ಚಾಲಕ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ, ಯಾರ್ದಾದ್ರೂ ಅಮಾಯಕ ಜೀವಗಳಿಗೆ ತೊಂದರೆ ಆದ್ರೆ ಹೊಣೆ ಯಾರು? ಅವನ್ಯಾರೋ ಶೋಕಿಗೋಸ್ಕರ ಕಾರನ್ನ ಆ ರೀತಿ ಓಡಿಸುವಂಥದ್ದು, ತಿರುಗಿಸುವುದು, ಗಿರಿಗಿರನೆ ಲ್ಯಾಂಬೋರ್ಗಿನಿ ಕಾರನ್ನ ಮಾಡ್ತಿದ್ದಾನೆ. ಇದು ಅನಿಲ್ ಕುಂಬ್ಳೆ ವೃತ್ತದಲ್ಲಿ ರಾತ್ರಿ ನಡೆದಿರುವಂತಹ ಘಟನೆ. ಆದ್ರೆ ಅಲ್ಲಿ ಯಾವುದಾದ್ರೂ ವೆಹಿಕಲ್ ಅಥವಾ ಯಾರಾದ್ರೂ ದಾರಿ ಹೋಕರು ಇದ್ದಾಗ ಅಕಸ್ಮಾತ್ ಏನಾದ್ರೂ ಅವರಿಗೇನಾದ್ರೂ ತೊಂದರೆ ಆಗಿದ್ದಿದ್ರೆ, ಜೀವಕ್ಕೆ ಹಾನಿ ಆಗಿದ್ದಿದ್ರೆ ಯಾರು ಹೊಣೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಈಗ ಜಾಲಿ ರೈಡ್ ಹೆಸರಲ್ಲಿ ಪುಂಡಾಟಿಕೆ ನಡೆಸಿದವನಿಗೆ ಸರಿಯಾಗಿ ಶಾಕ್ ಕೊಟ್ಟಿದ್ದು, ಆರ್ಸಿ ಕೂಡ ರದ್ದು ಮಾಡಿದ್ದಾರೆ ಪೊಲೀಸರು, ಸಂಚಾರಿ ಪೊಲೀಸರು. ಕಾರಿಂದ ಅಪಾಯಕಾರಿ ಡ್ರಿಫ್ಟಿಂಗ್ ಸ್ಟಂಟ್ ಮಾಡ್ಲಿಕ್ಕೆ ಹೋದವನಿಗೆ ತಕ್ಕ ಪಾಠ ಕಲಿಸಿದ್ದಾರೆ. ಕಾನೂನು ಇರೋದು ಬಡವರಿಗೆ ಮಾತ್ರನ, ಇಂಥವ್ರಿಗೂ ಕೂಡ ಒಳಗಾಕಿದ್ರೆ ಎಲ್ಲವನ್ನು ಕೂಡ ಬಾಯಿ ಬಿಡ್ತಾರೆ. ಮತ್ತೆ ಸಂದರ್ಭದಲ್ಲಿ ಕಾನೂನಿನ ಮುಂದೆ ಅಥವಾ ಸಂಚಾರಿ ಒಂದ್ ಕಡೆ ನಿಯಮಗಳೇನಿರುತ್ತೆ ಅವುಗಳನ್ನ ಪಾಲನೆ ಮಾಡಲೇಬೇಕಾಗುತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಪೊಲೀಸರು ಹೇಳಿಕೊಡ್ತಾರೆ. ಇನ್ನು ಲ್ಯಾಂಬೋರ್ಗಿನಿ ಸದ್ದು ಮಾಡ್ತಾ ಇದ್ರು, ಪೊಲೀಸರು ಏನ್ ಮಾಡ್ತಾ ಇದ್ರು? ಬೆಲೆ ಬಾಳುವ ಕಾರ್ ಇದ್ರೆ ಕಾನೂನು ನಿಮ್ಮ ಜೇಬಲ್ಲಿ ಏನಾದ್ರೂ ಇದೆಯಾ? ಸರ್ಕಾರವೇ ಎಚ್ಚೆತ್ಕೊಳ್ಳಿ. ಇಂತಹ ಸೈಕೋ ಚಾಲಕರಿಗೆ ರಸ್ತೆಯಲ್ಲೇ ತಕ್ಕ ಶಾಸ್ತಿ ಆಗಬೇಕು. ಕೇವಲ ಎಫ್ಐಆರ್ ಸಾಲದು, ಈ ಕೂಡಲೇ ಅರೆಸ್ಟ್ ಆಗಲಿ. ಅಹಂಕಾರಿಗೆ ಪೊಲೀಸರ ಕಣ್ತಪ್ಪಿಸಿ ಇಷ್ಟೆಲ್ಲ ಸ್ಟಂಟ್ ನಡೆದಿದ್ದು ಇಲಾಖೆಯ ವೈಫಲ್ಯವಲ್ವೇ? ಇಂತಹ ಶೋಕಿ ಮಾಡುವವರ ಕಾರುಗಳನ್ನ ಮುಟ್ಟುಗೋಲು ಹಾಕೊಂಡು ಅಂಥವ್ರ ಒದ್ದೊಳಗಾಕಿ ಸಾಮಾನ್ಯ ಜನರ ಪ್ರಾಣಕ್ಕೆ ಬೆಲೆಯೇ ಇಲ್ವೇ? ಸಾರ್ವಜನಿಕರ ಪ್ರಶ್ನೆ ಇದು. ಖಾಕಿ ಪಡೆಯೇ ಎಚ್ಚರ. ಪ್ರಭಾವಿಗಳ ಒತ್ತಡಕ್ಕೆ ಮಣಿಯದ ಕಠಿಣ ಕ್ರಮವನ್ನು ಕೈಗೊಳ್ಳಿ. ಕೇವಲ ದಂಡವಲ್ಲ, ಕಾರಿನ ಆರ್ಸಿ ರದ್ದು ಮಾಡೋದಕ್ಕೆ ಈಗ ನಿರ್ಧಾರ ಮಾಡಲಾಗಿದೆ. ಬೆಂಗಳೂರೇ ನೀವರಪ್ಪನ ಮನೆ ಆಸ್ತಿನ. ಚಾಲಕನ ವಿರುದ್ಧ ಜನರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ನಂಬರ್ ಪ್ಲೇಟ್ ಕೂಡ ಸುಳ್ಳ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಿದೆ. ಅಕ್ರಮದ ವಾಸನೆ ಹಿಡಿದು ಖಾಕಿ ಈಗ ಜಾಲಾಡ್ತಾ ಇರುವಂಥದ್ದು. ಡ್ರಿಫ್ಟಿಂಗ್ ಮಾಡೋ ಶೋಕಿಯನ್ನ ಮೊದಲು ಬಿಡಬೇಕಾಗುತ್ತೆ. ಇಂಥವ್ರು ಜೈಲು ಕಂಬಿ ಎಣಿಸೋದಕ್ಕೆ ರೆಡಿ ಆಗ್ಬೇಕಾಗುತ್ತೆ. ಕಾನೂನು ಇರುವುದು ಬಡವರಿಗೆ ಮಾತ್ರನ, ಸಾಮಾನ್ಯರಿಗೊಂದು ನ್ಯಾಯ, ಶ್ರೀಮಂತರಿಗೆ ಮತ್ತೊಂದು ನ್ಯಾಯನ? ರಸ್ತೆಯಲ್ಲಿ ಈ ರೀತಿ ಮೃಗಗಳಂತೆ ಆಡುವ ಈ ಹಣವಂತರಿಗೆ, ಈ ಶೋಕಿ ವಾಲನಿಗೆ ಕಡಿವಾಣ ಯಾವಾಗ? ಲ್ಯಾಂಬೋರ್ಗಿನಿ ಸದ್ದು ಮಾಡ್ತಾ ಇದ್ರು ಕೂಡ ಪೊಲೀಸರು ಏನ್ ಮಾಡ್ತಾ ಇದ್ರು? ಸಹಜವಾಗಿ ಕಾಡುವಂತ ಪ್ರಶ್ನೆ. ಬೆಲೆ ಬಾಳುವ ಕಾರಿದ್ರೆ ಕಾನೂನು ನಿಮ್ಮ ಜೇಬಲ್ಲಿ ಏನಾದ್ರು ಇಟ್ಕೊಂಡಿದ್ದಾರ? ಸರ್ಕಾರವೇ ಎಚ್ಚೆತ್ಕೊಳ್ಳಿ. ಇಂತಹ ಸೈಕೋ ಚಾಲಕರಿಗೆ ರಸ್ತೆ ಇಲ್ಲದಂತೆ ಮಾಡಿ. ಕೇವಲ ಎಫ್ಐಆರ್ ಸಾಲದು, ಅರೆಸ್ಟ್ ಆಗಲಿ. ಪೊಲೀಸರ ಕಣ್ ತಪ್ಪಿಸಿ ಇಷ್ಟೆಲ್ಲ ಸ್ಟಂಟ್ ನಡೆದಿದ್ದು ಇಲಾಖೆ ವೈಫಲ್ಯ ಅಲ್ವೇ? ಇಂಥ ಶೋಕಿ ಮಾಡುವವರ ಕಾರುಗಳನ್ನ ಮುಟ್ಗೋಲು ಹಾಕೊಳ್ಳಿ. ಸಾಮಾನ್ಯ ಜನರ ಪ್ರಾಣಕ್ಕೆ ಬೆಲೆ ಇಲ್ವೇ? ಸಾರ್ವಜನಿಕರ ಪ್ರಶ್ನೆ ಇದು. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ಈ ರೀತಿ ಲ್ಯಾಂಬೋರ್ಗಿನಿ ಕಾರ್ ಅಪಾಯಕಾರಿ ಸ್ಟಂಟ್ಗಳನ್ನ ಮಾಡುವಂಥದ್ದು, ಸಂಚಾರಿ ನಿಯಮಗಳ ಉಲ್ಲಂಘನೆ ಮಾಡುವಂಥದ್ದು, ಇಂಥವ್ರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಯಾವ ರೀತಿ ಹುಚ್ಚಾಟ ನಡೆಸಿದ ಮಧ್ಯರಾತ್ರಿ ಅಂತ ಚಾಲಕ? ವಸಂತ್, ಏನಂತಂದ್ರೆ ಇದು ಹಾಲಿವುಡ್ ಫಿಲ್ಮ್ ಸ್ಟೈಲ್ ನಲ್ಲಿ ಈ ರೀತಿಯಾಗಿ ಕಾರ್ ಡ್ರಿಫ್ಟಿಂಗ್ ಮಾಡಿದಂತ ಈ ಒಂದು ಕಿರಾತಕ ಅನಿಲ್ ಕುಂಬ್ಳೆ ಸರ್ಕಲ್ ಬಳಿ ಚಾಲಕನ ಹುಚ್ಚಾಟ ಮೆರೆದಿದ್ದಾನೆ ಅಂತ ಹೇಳ್ಬೋದು. ಇದು ಯಾವುದೋ ಒಂದು ಹಾಲಿವುಡ್ ರೇಸಿಂಗ್ ಸಿನಿಮಾ ಅಂತೂ ಅಲ್ವೇ ಅಲ್ಲ. ಯಾಕಂತಂದ್ರೆ ನನ್ನ ಬೆಳಗ್ಗೆ ಮುಂಜಾನೆ ಸಮಯದಲ್ಲಿ ರಾತ್ರಿ ಸುಮಾರು 2 ರಿಂದ 3 ಗಂಟೆ ಸಮಯಗಳಲ್ಲಿ MG ರಸ್ತೆ ಅಂದ್ರೆ ಅನಿಲ್ ಕುಂಬ್ಳೆ ಜನಜಂಗುಳಿ ಇರುವಂತಹ ರಸ್ತೆ, ಮಧ್ಯರಾತ್ರಿ ಕೂಡ ಜನ ಓಡಾಡುವಂತಹ ರಸ್ತೆ ಅದು. ಅಂತ ಸರ್ಕಲ್ ನಲ್ಲಿ ಈತ ಡ್ರೈವರ್ ತೋರಿಸಿದ ಹುಚ್ಚಾಟ ಈಗ ಜನರ ಆಕ್ರೋಶಕ್ಕೆ ಈಗಾಗಲೇ ಗುರಿಯಾಗಿದೆ ಅಂತಾನೆ ಹೇಳ್ಬೋದು. ಲ್ಯಾಂಬೋರ್ಗಿನಿ ಕಾರ್ನಲ್ಲಿ ದಿಢೀರ್ ಎಂಟ್ರಿ ಕೊಟ್ಟಂತ ಈತ ಒಂದು ಕ್ಷಿಪ್ರ ವೇಗದಲ್ಲಿ ಬಂದಂತ ಇವನು ಡ್ರಿಫ್ಟ್ ಮಾಡಿದ್ದಾನೆ. ಸುತ್ತಮುತ್ತ ಸಿಸಿಟಿವಿ ಇದ್ರೂ ಕೂಡ ಯಾವುದೋ ಒಂದು ಡೋಂಟ್ ಕೇರ್ ಅನ್ನೋ ರೀತಿಯಾಗಿ ವರ್ತನೆ ಮಾಡಿದ್ದಾನೆ. MG ರೋಡ್ ನಲ್ಲಿ ರಾತ್ರಿವರೆಗೂ ಕೂಡ ವಾಹನ ಸಂಚಾರ ಕಡಿಮೆ ಯಾವತ್ತೂ ಆಗುವುದಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಈ ಒಂದು ಕಾರ್ನ ಡ್ರಿಫ್ಟ್ ಮಾಡಿದ್ದಾನೆ. ಈಗಾಗಲೇ ಪೊಲೀಸರು ಈಗ
ಸಾರ್ವಜನಿಕರು ಆಕ್ರೋಶ ವ್ಯಕ್ತವಾದ ಕಾರಣದಿಂದ ಪೊಲೀಸ್ ಅಧಿಕಾರಿಗಳು ಈಗ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಏನು ಈ ಒಂದು ದೃಶ್ಯಾವಳಿಗಳನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿದಂತ ಸ್ಥಳೀಯರು ಅದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಅದನ್ನ ವೈರಲ್ ಮಾಡಿದ್ರು. ಆ ಬಳಿಕ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಇದು ನಿಜವಾಗ್ಲೂ ಅಪಾಯಕಾರಿ ಅಂತಾನೆ ಹೇಳ್ಬೋದು. ಈತನನ್ನ ಈಗಲೇ ಹುಡುಕೋಕೆ ಈಗಾಗಲೇ ಪೊಲೀಸರು ಬಲೆ ಬೀಸಿದ್ದಾರೆ. ಏನಂತಂದ್ರೆ ಈತ ಕಾರ್ ನಂಬರ್ ಕೂಡ ಈಗ ಡುಪ್ಲಿಕೇಟ್ ಹಾಕಿದ್ದಾನೆ ಅನ್ನುವಂತಹ ಅನುಮಾನವೂ ಕೂಡ ಈಗಾಗಲೇ ವ್ಯಕ್ತವಾಗಿದೆ. ಪೊಲೀಸರು ಇದಕ್ಕೆಲ್ಲವನ್ನು ತನಿಖೆ ಈಗಾಗಲೇ ಕೈಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ವರುಣ್, ಧನ್ಯವಾದ ರೋಹನ್ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯ KA05NR 0009 ಕಾರ್ ನಂಬರ್ ಪತ್ತೆಯಾಗಿದೆ. KA05NR 0009 ಕಾರ್ ನಂಬರ್ ಪತ್ತೆಯಾಗಿದೆ. ಆದರೆ ಮಾಲೀಕ ಯಾರು? ರಸ್ತೆಯುದ್ದಕ್ಕೂ ಈ ರೀತಿ ಜಾಲಿ ರೈಡ್ ಮಾಡಲಾಗಿದೆ. ಹೀಗೆ ಹಲವು ಆಯಾಮಗಳಲ್ಲಿ ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರು ತನಿಖೆಯನ್ನ ಈಗಾಗಲೇ ನಡೆಸ್ತಾ ಇದ್ದಾರೆ. ಚಾಲಕನನ್ನ ಪತ್ತೆ ಮಾಡಿ RC ರದ್ದು ಮಾಡಿ ಕಾರು ವಶಕ್ಕೆ ಪಡೆಯುವುದಕ್ಕೆ ಹಾಕಿ ಮುಂದಾಗಿದೆ. ಆ ಮೂಲಕ ಹುಚ್ಚಾಟ ಮೆರೆದವನಿಗೆ ಈ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ತಕ್ಕ ಪಾಠ ಕಲಿಸಲಿಕ್ಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ, ತನಿಖೆಗಿಳಿದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.